ಐರಾವತೇಶ್ವರನ ದರ್ಶನ ಮಾಡಿ ಹೊರಟ ನಮ್ಮ ಪ್ರಯಾಣದ ನೆಕ್ಸ್ಟ್ ಸ್ಟಾಪ್ ಇದ್ದಿದ್ದು ಆದಿಕುಂಬೇಶ್ವರ ದೇವಸ್ಥಾನ. ಕುಂಭಕೋಣಂ ಎಂಬ ಹೆಸರು ಬರಲು ಈ ದೇವಸ್ಥಾನನೇ ಮೂಲ ಕಾರಣ. ಜಗತ್ತಿನ ಪ್ರಳಯ ಕಾಲದಲ್ಲಿ ಬ್ರಹ್ಮದೇವನು ಸೃಷ್ಟಿಯ ಬೀಜಗಳನ್ನ ಒಂದು ಕುಂಭದಲ್ಲಿ ಇಟ್ಟು ಅಮೃತದೊಂದಿಗೆ ಕಾಪಾಡ್ತಿರ್ತಾನೆ. ಆ ಕೊಡವು ತೇಲುತ್ತಾ ಬಂದು ಇಲ್ಲಿ ನಿಂತಾಗ ಶಿವನು ಒಬ್ಬ ಬೇಟೆಗಾರನ ರೂಪದಲ್ಲಿ ಬಂದು ತನ್ನ ಬಾಣದಿಂದ ಆ ಕೊಡವನ್ನ ಹೊಡಿತಾನೆ. ಆಗ ಅಮೃತವು ಚೆಲ್ಲಿ ಮರಳಿನೊಂದಿಗೆ ಬೆರೆತು ಅದರಿಂದ ಒಂದು ಶಿವಲಿಂಗ ಸೃಷ್ಟಿಯಾಗುತ್ತೆ. ಅದೇ ಈ ಆದಿಕುಂಬೇಶ್ವರ. ದೇವರ ದರ್ಶನ ಮಾಡಿ ಹೊರಗೆ ಬರ್ತಿದ್ದ ಹಾಗೆ ನಿಮಗೆ ಸಿಗೋದು ಟೆಂಪಲ್ ಮಾರ್ಕೆಟ್ ಅಥವಾ ಸ್ಟ್ರೀಟ್ ಬಜಾರ್. ಇಲ್ಲಿ ನಿಮ್ಮ ಶಾಪಿಂಗ್ ಕೂಡ ಮುಗಿಸ್ಕೊಳ್ಬಹುದು. ಇಲ್ಲಿಂದ ಹೊರಟ ನಾವು ನೆಕ್ಸ್ಟ್ ಹೋಗಿದ್ದು ಸಾರಂಗಪಾಣಿ ಟೆಂಪಲ್. ಶ್ರೀ ಸಾರಂಗಪಾಣಿ ದೇವಾಲಯವು ಕುಂಭಕೋಣಂನಲ್ಲಿರುವ ಅತ್ಯಂತ ದೊಡ್ಡ ವಿಷ್ಣು ದೇವಾಲಯವಾಗಿದ್ದು 173 ಅಡಿ ಎತ್ತರದಲ್ಲಿ 11 ಅಂತಸ್ತಿನ ರಾಜಗೋಪುರವನ್ನು ಹೊಂದಿದೆ. ಈ ದೇವಾಲಯವು ಮಧ್ಯದಲ್ಲಿ ಕುದುರೆಗಳು ಮತ್ತೆ ಆನೆಗಳಿಂದ ಎಳೆಯಲ್ಪಟ್ಟ ರಥದ ರೂಪದಲ್ಲಿದೆ. ಕುಂಭಕೋಣಂಗೆ ಟ್ರಿಪ್ ಪ್ಲಾನ್ ಮಾಡ್ತಿದ್ರೆ ಖಂಡಿತ ಈ ದೇವಸ್ಥಾನಗಳನ್ನು ಮಿಸ್ ಮಾಡಬೇಡಿ.